107 ಇದೆ ಮತ್ತು 82 ಇದೆ. ಸೊ ನನಗೆ ಸಮಯ ಮುಕ್ತಾಯ ಅಂತ ಭಾವಿಸ್ತೇನೆ. ಮೇಡಮ್ ಕೇಳಿ ಮೇಡಮ್. ಈಗ ಉತ್ತರವನ್ನು ನೋಡೋಣ. ಈ ಉತ್ತರವನ್ನು ನೋಡೋಣ. ನೋಡ್ರ ಉತ್ತರನ ಓಕೆ. ನೋಡ್ಕೊಡ್ರಿ, ಉತ್ತರ 84. ಉತ್ತರ ಹೇಗೆ ಬಂದ 84? ಎನಿ ಗೆಸಸ್? ನೋಡ್ಕೊಡ್ರಿ ಎಷ್ಟು ಜನ ಮಾಡಿದ್ರೆ ಸರ್. ಡಿಸ್ಪ್ಲೇ ಬಗ್ಗೆ ಬೇಡ ಸರ್, ನಾನು ಕೇಳ್ತಿರೋದು ನನ್ನ ಮುಖ ಕಾಣ್ತಿರ್ತಾನೆ. ನನಗೆ ನೇರವಾಗಿ ಕ್ವಶನ್ ಹೇಳ್ತಾ ಇದ್ದೀನಿ. 258 ಇದೆ, 155 ಇದೆ, 155 ಇದೆ, ಮಧ್ಯದಲ್ಲಿ ಕ್ವಶನ್ ಮಾರ್ಕ್ ಇದೆ, ನೆಕ್ಸ್ಟ್ 39 ಇದೆ, ನೆಕ್ಸ್ಟ್ 14 ಇದೆ. ಹಾಗಾದ್ರೆ ನನ್ನ ಪ್ರಶ್ನೆ, ಈ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಬಂದಂತ ಪ್ರಶ್ನೆ ಯಾವುದು ಅಂತ ನನ್ನದು. ಅದಕ್ಕೆ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರೆ ಅಂತಂದ್ರೆ, ಅದಕ್ಕೆ ನಾನು ಹೇಳ್ತಿದ್ದೆ ದೇವನ್ನೇ ಅಂದ್ರೆ ಫಸ್ಟ್ ಏನ್ ಹೇಳ್ತಂದ್ರೆ, ಮಕ್ಕಳಿಗೆ ಸ್ಕ್ವೇರ್ ನಂಬರ್ಸ್ ವರ್ಗ ಸಂಖ್ಯೆಗಳು ಗೊತ್ತಿರಬೇಕು. ಬರೀ ವರ್ಗ ಸಂಖ್ಯೆಗಳು ಅಷ್ಟೇ ಅಲ್ಲ, ವರ್ಗ ಸಂಖ್ಯೆಗಳಿಗೆ ಒಂದಂಕಿನ ಕೂಡಿಸ್ಬೇಕು, ಒಂದಂಕಿನ ಕಳೆಬೇಕು. ಹಾಗೆ ಎರಡಂಕಿನ ಕೂಡಿಸ್ಬೇಕು, ಎರಡನ್ನ ಕಳಿಬೇಕು, ಮೂರನ್ನ ಕೂಡಿಸ್ಬೇಕು, ಮೂರನ್ನ ಕಳಿಬೇಕು. ಈ ರೀತಿ ಮಕ್ಕಳಿಗೆ ವರ್ಗ ಸಂಖ್ಯೆಗಳ ಬಗ್ಗೆ ಕಂಪಲ್ಸರಿ ಮಾಹಿತಿ ಕೊಡಲೇಬೇಕು. ಅದಕ್ಕೊಂದು ಉದಾಹರಣೆ ಅಂದ್ರೆ ಇಲ್ಲಿದೆ ನೋಡ್ರಿ. ಈ ಎರಡರಲ್ಲಿ ಏನ್ ಮಾಡ್ತಂದ್ರೆ 6, 6ರ ವರ್ಗ ಮತ್ತು 6ರ ಘನ, ಈ ಮೂರನ್ನ ಕೂಡಿಸಿದಾಗ ನಮ್ಗೆ 258 ಬರ್ತದೆ. ನೋಡ್ಕೊಳ್ರಿ, 6 ಅಂದ್ರೆ ಅರೆ, 6ರ ವರ್ಗ ಅಂದಾಗ 36, 6ರ ಘನ ಅಂದ್ರೆ 216. 216 ಪ್ಲಸ್ 36 ಪ್ಲಸ್ 6 ಇವೆಷ್ಟನ್ನು ಸೇರಿಸಿದ್ರೆ ನಮ್ಗೆ ಉತ್ತರ ಎಷ್ಟು ಬಂತು? 258. ನೆಕ್ಸ್ಟ್ 6 ತಕ್ಷಣ 5 ಬಂತು. ನೋಡ್ರಿ, ತಿರ್ಗಾ ಮತ್ತೆ ಸೇಮ್ ಪ್ಯಾಟರ್ನ್ 5, 5ರ ವರ್ಗ ಮತ್ತು 5ರ ಘನ, ಈ ಮೂರನ್ನ ಕೊಡ್ರಿ. 5 ಅಂದ್ರೆ 5 ಎಸೆಟ್ ಇರ್ತದೆ. 5ರ ವರ್ಗ ಅಂದ್ರೆ 25, 25 ಒಂದು 10, 5 30. ನೆಕ್ಸ್ಟ್ 5ರ ಘನ ಅಂದ್ರೆ 125, ಅಲ್ಲಿಗೆ 152. 6ರ ಘನ ವರ್ಗ 6, 5ರ ಘನ 5ರ ವರ್ಗ 5. ಹಾಗಾದ್ರೆ ನೆಕ್ಸ್ಟ್ ಯಾವ್ದು ಬರಬೇಕು? 4ರ ಘನ 4ರ ವರ್ಗ ಮತ್ತು 4. 4ರ ಘನ ಅಂದ್ರೆ 4 16, 16 64. 4ರ ಘನ ಅಂದ್ರೆ 64, 4ರ ವರ್ಗ ಅಂದ್ರೆ 16, 4 ಅಲ್ಲಿಗೆ ಎಷ್ಟಾಯ್ತು? 9. ನೆಕ್ಸ್ಟ್ ಅಲ್ಲಿಗೆ ಸೇರಿ 6 ನೋಡ್ರಿ, ಮಾಡುತ್ತೆ 6, 5, 4 ಬಂದಿದೆ. ನೆಕ್ಸ್ಟ್ 4 ಬಂದ ತಕ್ಷಣ ಮತ್ತೆ ಇಲ್ಲಿಗೆ ಹೋಗ್ಬೇಕು. 3 ಆಗಲೇ ಬೇಕು. ಮತ್ತೆ ತಿರ್ಗಾ 3ರ ಘನ 3ರ ವರ್ಗ 3. 3ರ ಘನ ಅಂದ್ರೆ 27, 3ರ ವರ್ಗ ಅಂದ್ರೆ 9, 3 ಅಲ್ಲಿಗೆ 27 ಒಂದು 9, 36 ಪ್ಲಸ್ 3 39. ಅಲ್ಲಿಗೆ 3 ಇರ್ತಾರೆ. ಇನ್ನು 14 ಹೇಗೆ ಬಂತು? ತಿರ್ಗಾ 2ರ ಘನ 2ರ ವರ್ಗ 2. 2ರ ಘನ ಅಂದ್ರೆ 8, 2ರ ವರ್ಗ ಅಂದ್ರೆ 4. ನೆಕ್ಸ್ಟ್ 2 ಅಂದ್ರೆ 8, 2 10, 4 14. ಈ ರೀತಿಯಾಗಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ಪ್ರಶ್ನೆಗಳು ಬರ್ತವೆ, ಯಾವ್ಯಾವ ರೀತಿಯಲ್ಲಿ ನಾವು ಮಕ್ಕಳಿಗೆ ಉತ್ತರಗಳನ್ನ ಹೇಳಬಹುದು ಅನ್ನೋದನ್ನ ಈ ಸಂಖ್ಯೆ ಬರೀ ನಂಬರ್ ಸೀರೀಸ್ ಇಂದಾನೆ ನಿಮ್ಗೆ ಗೊತ್ತಿರಲಿ. ಸುಮಾರು 25 ಅಂಕಗಳು ಈ ಒಂದು ಸಂಖ್ಯೆ ಸೀರೀಸ್ದಿಂದನೇ ಬರ್ತವೆ. ಆದ್ರಿಂದ ನೀವು ಇನ್ನೂ ಹೆಚ್ಚಾಗಿ ಆ ಮಕ್ಕಳಿಗೆ ಈ ರೀತಿಯ ಪ್ರಶ್ನೆಗಳನ್ನ ಕೊಡೋದ್ರ ಮೂಲಕ, ಈಗಾಗಲೇ DSR ವೆಬ್ಸೈಟ್ ನಲ್ಲಿ ಸಿಕ್ಕಾಪಟ್ಟೆ ಮಾಹಿತಿ ಇದೆ. ನಮ್ಮ ಕೆಲಸ ಬರೀ ಅವನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು, ಅವನ್ನ ಮಕ್ಕಳಿಗೆ ಕೊಡಬೇಕು. ಇಷ್ಟು ಕೆಲಸ ಮಾಡಿದ್ರೆ ಸಾಕು. ನಾವು ಜೊತೆಗೆ ಮಕ್ಕಳಿಗೆ ಕನಿಷ್ಠ 1 ತಾಸು ಎಕ್ಸ್ಟ್ರಾ
ಕನಿಷ್ಠ ಒಂದು ತಾಸು ಎಕ್ಸ್ಟ್ರಾ ಆ ಮಕ್ಕಳನ್ನೇ ನಾವು ಕಾಲ ಕಳೆದ್ರೆ, ಆ ಮಕ್ಕಳಿಗೆ ಹೇಳ್ಕೊಟ್ರೆ ನಾವೇ ಟೈಮ್ ಮಾಡ್ಕೊಂಡ್ಬಿಡೋದು. ಒಬ್ರು ಒಂದ್ ದಿವಸ ಜಿಮ್ಯಾಟು, ಒಬ್ರು ಒಂದ್ ದಿವಸ ಮ್ಯಾಥಮೆಟಿಕ್ಸ್, ಒಬ್ರು ಒಂದ್ ದಿವಸ ಸೈನ್ಸ್, ಒಬ್ರು ಒಂದ್ ದಿವಸ ಸೋಷಿಯಲ್. ಈ ರೀತಿ ಹಾಕೊಂಡು 4 ದಿವಸನೂ ಎಂಗೇಜ್ ಮಾಡಿ ಒಂದೊಂದು ತಾಸು ಎಕ್ಸ್ಟ್ರಾ ಎಂಗೇಜ್ ಮಾಡ್ಕೊಂಡ್ರೆ ಖಂಡಿತ ಮಕ್ಕಳು ಏನಾಗ್ತಾರೆ, ಒಂದಿಷ್ಟಾದ್ರೂ ಈಗ ನಾವು ಸಾಗರ ಆಹಾರದನ್ನ ನಾವು ಕಲಿಸಿದ್ರೆ ಅಟ್ಲೀಸ್ಟ್ ನಮ್ಮ ಮಕ್ಕಳು ನದಿನಾದ್ರೂ ಪಾರು ಮಾಡುವಂತ ಸಾಮರ್ಥ್ಯ ಬೆಳೀತದೆ. ನಾವು ಸಾಗರಕ್ಕೆ ಕೈ ಹಾಕಿದ್ರೆ ನಮ್ಮ ಮಕ್ಕಳು ಖಂಡಿತ ನದಿನಾದ್ರೂ ದಾಟುವಂತ ವ್ಯವಸ್ಥೆ ಆಗ್ತದೆ. ಆ ಮೂಲಕ ನೀವೆಲ್ಲರೂ ನೀವು ಎಲ್ಲ ಸೇರ್ಕೊಂಡು, ನಾನೊಬ್ಬರೇ ಇರುತ್ತಲ್ಲ, ನೀವೆಲ್ಲರೂ ಇರೋದು ನಮ್ಮ ಮಕ್ಕಳನ್ನ ಇನ್ನು ಹೆಚ್ಚು ಚೈತನ್ಯಶೀಲರನ್ನಾಗಿ ಮಾಡಬೇಕು, ಇನ್ನು ಹೆಚ್ಚು ಅವರನ್ನ ಬುದ್ಧಿವಂತರನ್ನಾಗಿ ಮಾಡಬೇಕು. ಆ ಮೂಲಕ ಏನು ಸಮಾಜ ನಮ್ಮ ಮೇಲೆ ಇರ್ತೈತಲ್ಲ, ಭರವಸೆ ಇಟ್ಕೊಂಡು ನಮ್ಮ ಮಕ್ಕಳನ್ನ ಚೆನ್ನಾಗಿ ಮಾಡಬೇಕು ಅನ್ನೋಂತ ನಮ್ಮ ಮಕ್ಕಳನ್ನ ಕಳಿಸ್ತಾರೆ ಅನ್ನೋಂತ ಏನೋ ಆ ಒಂದು ಭರವಸೆ ಇಟ್ಕೊಂಡು ಕಳಿಸ್ತೈತಲ್ಲ, ಆ ಭರವಸೆಯನ್ನು ನಾವೆಲ್ಲರೂ ಸೇರಿಕೊಂಡು ಈಡೇರಿಸೋಣ ಅಂತ ಹೇಳ್ತಾ, ಈ ಒಂದು ಅವಕಾಶ ಕೊಟ್ಟಂತಹ ನಮ್ಮ ಇಲಾಖೆಗೂ ಸಹಿತ DSITಗೂ, ಜೊತೆಗೆ ನಮ್ಮ ಡಯಟ್ ಪ್ರಾಂಶುಪಾಲರಾದಂಥ ಶ್ರೀಯುತ ಶ್ಯಾಮಸುಂದರ್ ಸರ್ ಅವರಿಗೂ, ಹಾಗೆ ಉಪನಿರ್ದೇಶಕರಾದ ಶ್ರೀಯುತ ದೊಡ್ಡಬಸಪ್ಪ ಸಾಹೇಬರಿಗೂ, ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾನು ಒಂದು ವಿಷಯ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲೇಬೇಕು. ವಿಶೇಷವಾಗಿ ನಮ್ಮ ಇಲಾಖೆ ಬಗ್ಗೆ ನಮ್ಮ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾದಂಥ ಫೌಜಿಯಾ ತಮನ್ನಾ ಮೇಡಮ್ ರವರು ಅತಿ ಹೆಚ್ಚು, ತಮಗೆಲ್ಲ ಗೊತ್ತಿರಬಹುದು, ಅತಿ ಹೆಚ್ಚು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಅವರು ಸಹಿತ ಈ ಚಿಗುರು ಪುಸ್ತಕವನ್ನ ಹೊರತಂದ್ರ ಮೂಲಕ ಕೆಲವು ದಿವಸಗಳಲ್ಲಿ ತಮ್ಮೆಲ್ಲರ ಕೈಗೂ ಸಹಿತ ಚಿಗುರು ಪುಸ್ತಕವನ್ನ ಹೊರತರುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ಚಿಗುರು ಪುಸ್ತಕ ನಿಜವಾಗ್ಲೂ ಒಂದು ಅತ್ಯಮೂಲ್ಯ ಗ್ರಂಥವಾಗಿ ನಮ್ಮ ಮಕ್ಕಳಿಗೆ ಪರಿಣಮಿಸ್ತದೆ. ಆ ಒಂದು ಪುಸ್ತಕವನ್ನ ತಾವೆಲ್ಲರೂ ಅತ್ಯಂತ ಹೆಚ್ಚು ಮನದಟ್ಟು ಮಾಡಿಕೊಳ್ಳೋದ್ರ ಮೂಲಕ, ಮಕ್ಕಳಿಗೆ ಅದನ್ನ ಹಗಲೆಲ್ಲ ಪ್ರಾಕ್ಟೀಸ್ ಮಾಡಿಸೋದ್ರ ಮೂಲಕ ಅವರನ್ನ ಹೆಚ್ಚು ಪರಿಣಿತರನ್ನಾಗಿ ಮಾಡೋದ್ರ ಜೊತೆಗೆ, ಈ ಒಂದು ಫಲಿತಾಂಶ ಮೇಡಮ್ ಅವರ ಆಶಯ ಏನಿದೆ, ನಮ್ಮ ಒಂದು ಜಿಲ್ಲೆ ಟಾಪ್ 5 ಕನಿಷ್ಠ ಬರಲೇಬೇಕು ಅಂತ ಏನು ಮಾದಾಸೇನಿದೆ, ಅದನ್ನು ನೀವೆಲ್ಲರೂ ಸೇರಿಸ್ಕೊಂಡು ಮಾಡೋಣ. ಆ ಮೂಲಕ ಒಂದು ಅವರ ವಿಶ್ವಾಸನ ಕಳಿಸೋಣ. ಜೊತೆಗೆ ನಮ್ಮ ಮಕ್ಕಳನ್ನ ಹೆಚ್ಚು ಮುಂದಿನ ಹಂತಕ್ಕೆ ಕಳಿಸುವಂತ ಸಾಮರ್ಥ್ಯವನ್ನ ಹೆಚ್ಚು ಬೆಳೆಸೋಣ ಅಂತ ಹೇಳ್ತಾ, ನನಗೆ ಏನು ಕೊಟ್ಟಿದ್ದ ಅವಕಾಶವನ್ನ ಅದನ್ನ ಇಲ್ಲಿಗೆ ಮುಕ್ತ ಮಾಡ್ತೇನೆ. ಧನ್ಯವಾದಗಳು ಸಹಕಾರ ಮಾಡಿದ್ದಕ್ಕಾಗಿ. ಮತ್ತೊಮ್ಮೆ ಏನಾದರೂ ಲೋಪದೋಷಗಳು ಮತ್ತೊಂದು ಇನ್ನೊಂದು ಆಗಿದ್ರೆ ದಯವಿಟ್ಟು ತಮ್ಮ ವಿಷಯದ ಸ್ಪರ್ಶ ತಮ್ಮ ಎಲ್ಲರ ಕ್ಷಮೆ ಇಲ್ಲ ಅಂತೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ತಿಳ್ಕೊಳ್ತಾ ಧನ್ಯವಾದಗಳು ಅರ್ಪಿಸ್ತೇನೆ. ಧನ್ಯವಾದಗಳು ಕವಿತಾ ಮೇಡಮ್ ಜಿ, ಧನ್ಯವಾದಗಳು ಬಸವರಾಜ್ ಸರ್, ಹಾಗೆ ನನ್ನ ಸರ್ ಸಹಿತ ಸಾಕಷ್ಟು ನಮ್ಮ ಜೊತೆಗೆ ವಿಷಯವನ್ನು ನಮ್ಮ ಜೊತೆಗೆ ಹಂಚಿಕೊಡ್ತಾರೆ. ಮುಂದಿನ ವಿಷಯವನ್ನ ಹನುಮಂತಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ.